ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದು ಸೆನ್ಸೇಷನಲ್ ಆರೋಪವನ್ನ ಮಾಡಿದ್ದಾರೆ. ಒಬ್ರು ಉಪಮುಖ್ಯಮಂತ್ರಿ ಇದನ್ನ ಹೇಳ್ಬೋದಾ ಅಂತ ಆಶ್ಚರ್ಯ ಆಗುತ್ತೆ. ಆ ತರ ಒಂದು ಸೆನ್ಸೇಷನಲ್ ಆರೋಪ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಏನದು ಸೆನ್ಸೇಷನಲ್ ಆರೋಪ? ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಅವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ, ಕೇರಳದಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪಂಚಬಲಿ ಕೊಡಲಾಗಿದೆಯಂತೆ. 21 ಮೇಕೆ, 3 ಎಮ್ಮೆ, ಅದೆಷ್ಟೆಷ್ಟೋ ಕುರಿ, 5 ಹಂದಿ, 21 ಕುರಿ ಇಂಥದ್ದೆಲ್ಲ ಪ್ರಯೋಗ ಮಾಡಿ ಸಿಎಂ ಮತ್ತು ಸರ್ಕಾರದ ವಿರುದ್ಧ ಏನೋ ಪೂಜೆ ಮಾಡಲಾಗಿದೆಯಂತೆ. ಶತ್ರು ಭೈರವಿ ಯಾಗ ನಡೆಸಲಾಗಿದೆಯಂತೆ. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಇದೆಲ್ಲ ಆಗಿದೆ ಅಂತ ಡಿಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಈ ಮಾತನ್ನು ಹೇಳ್ತಾರೆ. ಏನು ಹೇಳಬೇಕು ಇಂಥದಕ್ಕೆ ಗೊತ್ತಾಗಲ್ಲ. ಎನಿವೆ, ಅಘೋರಿಗಳ ಮೂಲಕ ಪಂಚಬಲಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಸ್ವಾಮಿ, ದೇವ್ರು ಒಬ್ಬನೇ ಇರೋನು, ನೀವು ಎಲ್ಲ ಥರದಲ್ಲೂ ಸರಿಯಾಗಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ, ಅದಿಲ್ಲ ಅಂತಂದ್ರೆ ಹಿಂಗೆಲ್ಲ ಹೆದರ್ಕೊಬೇಕಾಗತ್ತೆ, ಇಷ್ಟೇ ಹೇಳ್ಬೋದು ಜನಸಾಮಾನ್ಯರು, ಇದನ್ನ ಹೇಳೋದು. ಎನಿವೆ, ಆದ್ರೂ ಕೇರಳದಲ್ಲಿ ನನ್ನ ಮೇಲೆ ದೊಡ್ಡ ಪೂಜೆ ನಡೆದಿದೆ, ಇದೇನೋ ಶತ್ರು ಭೈರವಿ ಯಾಗ ಮಾಡಿದೆ, ನಿಮ್ಗೆ ಶತ್ರುಗಳನ್ನ ಅಷ್ಟು ಕಟ್ಕೊಂಡಿದ್ದೀರಿ ಅಂತ ಆಯ್ತಲ್ವಾ ಅಲ್ಲಿಗೆ? ಪ್ರಯೋಗ ಮಾಡಲಿ, ನಾವು ನಂಬಿರುವಂತ ಶಕ್ತಿ ಇದೆ, ಅದು ನಮ್ಗೆ ಕಾಪಾಡುತ್ತೆ. ನಮ್ಗೆ ಗೊತ್ತಿದೆ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿದೆ, ಯಾರು ಮಾಡಿಸ್ತಾ ಇದಾರೆ ಅಂತ ಗೊತ್ತಿದೆ, ನಿಪುಣರು ಇದಾರೆ. ಅದು ನೋಡಿ, ಚೀಟಿ ಎಲ್ಲ ಬಿಡ್ಬಿಡಿದೆ, ನಮ್ಮ ಹುಡುಗಾರ ತಂದಿತ್ತು. ರಾಜ್ಯದವರು ತುಂಬಾ ಜನ ರಾಜಕಾರಣಿಗಳು ಅಲ್ಲಿ ಹೋಗ್ತಾರೆ ಸರ್. ರಕ್ತೇಶ್ವರ ದೇವಸ್ಥಾನ, ರಾಜರಾಜ ದೇವಸ್ಥಾನಕ್ಕೆ ಹೋಗ್ತಾರೆ, ಕಾಂಗ್ರೆಸ್ ಅವರು ಹೋಗ್ತಾರೆ, ಜೆಡಿಎಸ್ ಅವರು ಹೋಗ್ತಾರೆ. ಶತ್ರು ಭೈರವಿ ಯಾಗ ಶತ್ರುವಿನ ಸಂಹಾರ ಯಾಗ, ಶತ್ರು ಭೈರವಿ ಯಾಗ. ನಮ್ಗೆ ಹೇಳ್ತೀನಿ ಯಾವ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ ನನ್ನ ಮೇಲೆ, ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಶತ್ರು ಭೈರವಿ ಯಾಗ, ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸಾವಿರದಿಂದ ಮನುಷ್ಯ ಚಲಚಲತೆಗಳಿಗೆ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ನಡೀತಾ ಇದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ, ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.